ನಮಸ್ಕಾರ. IPL 2026ರ 20 ಪಂದ್ಯಗಳ ವೇಳಾಪಟ್ಟಿ ಪ್ರಕಟ. RCBಯ ಮೊದಲ ಪಂದ್ಯ ಯಾರ ವಿರುದ್ಧ? RCB ಅಭಿಮಾನಿಗಳಿಗೆ ಬಂತು ನೋಡಿ ದೊಡ್ಡ ಗುಡ್ ನ್ಯೂಸ್. ಬಿಡುಗಡೆಯಾದ 20 ಪಂದ್ಯಗಳ ವೇಳಾಪಟ್ಟಿ ಯಾವ ಥರ ಇದೆ? RCBಯ ಮೊದಲ ಪಂದ್ಯ ಯಾರ ವಿರುದ್ಧ? RCB ಅಭಿಮಾನಿಗಳಿಗೆ ಬಂದಿರುವ ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು RCB ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಈ ಬಾರಿಯ ಸೀಸನ್ 19 IPLಗೆ ಕ್ಷಣಗಣನೆ ಆರಂಭವಾಗಿದ್ದು ಮಾರ್ಚ್ 28ರಿಂದ IPL ಆರಂಭವಾಗಲಿದೆ. ಈ ಒಂದು IPLಗೆ ಗಾಗಿ CSK ತಂಡವನ್ನು ಋತುರಾಜ್ ಗಾಯಕ್ವಾಡ್ ಮುನ್ನಡೆಸಿದರೆ RCB ತಂಡವನ್ನು ರಜತ್ ಪಾಟಿದಾರ್, KKR ತಂಡವನ್ನು ಅಜಿಂಕ್ಯ ರಹಾನೆ, ಪಂಜಾಬ್ ಕಿಂಗ್ಸ್ ತಂಡವನ್ನು ಶ್ರೇಯಸ್ ಅಯ್ಯರ್, ಲಕ್ನೋ ತಂಡವನ್ನು ರಿಷಬ್ ಪಂತ್, ಇನ್ನು ಡೆಲ್ಲಿ ತಂಡವನ್ನು ಅಕ್ಷರ್ ಪಟೇಲ್ ಮುನ್ನಡೆಸಿದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಪ್ಯಾಟ್ ಕಮಿನ್ಸ್ ಅವರು ಮುನ್ನಡೆಸಲಿದ್ದಾರೆ. ಇದು ಏನಪ್ಪ ಅಂದರೆ ತಂಡದ ನಾಯಕರ ಪಟ್ಟಿಯಾದರೆ ಇತ್ತ IPL ವೇಳಾಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದ್ದು ವರದಿಗಳ ಪ್ರಕಾರ ಈ 3 ಪಂದ್ಯಗಳ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ. ಮೊದಲನೇ ಪಂದ್ಯ RCB ಮತ್ತು MI ಮಧ್ಯ ಮಾರ್ಚ್ 28ಕ್ಕೆ ಸಾಯಂಕಾಲ 7:30ಕ್ಕೆ ಇದು ಆರಂಭವಾಯಿತು. ಅಂದರೆ ಎರಡನೆಯ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯ ಸಂಡೇ ಈ ಒಂದು ಪಂದ್ಯ ಸಿಗ್ತಾ ಇದೆ. ಇದು ಮಾರ್ಚ್ 29ರಂದು ಮಧ್ಯಾಹ್ನ 3:30ಕ್ಕೆ ಆರಂಭವಾದರೆ CSK ಮತ್ತು RR ನಡುವಿನ ಪಂದ್ಯ ಮಾರ್ಚ್ 29ಕ್ಕೆ ಸಾಯಂಕಾಲ 7:30ಕ್ಕೆ ಆರಂಭವಾಗ್ತಿದೆ. ಇದು ವರದಿಗಳ ಪ್ರಕಾರ ಈ 3 ಪಂದ್ಯಗಳ ವೇಳಾಪಟ್ಟಿ ಆಗಿದೆ. ಬಟ್ ಇದು ಇನ್ನೂ ಕೂಡ ಇಲ್ಲಿ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತಲೇ ನಾವು ಹೇಳ್ಬೋದು. ಬಟ್ ಇದು ವೇಳಾಪಟ್ಟಿ ಆದರೆ ಇತ್ತ ನಮ್ಮ RCB ತಂಡ ಕೂಡ ಭರ್ಜರಿ ಪ್ರದರ್ಶನವನ್ನು ಈ ಬಾರಿ ಕೊಡುವ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಬಾರಿ RCB ಚಾಂಪಿಯನ್ ಆಗಿ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುವ ಸಾಧ್ಯತೆ ಕೂಡ ಎದ್ದು ಕಾಣ್ತಿದೆ. ಯಾಕಂದರೆ ಎಲ್ಲ ಪ್ಲೇಯರ್ಗಳು ಕೂಡ ಅದ್ಭುತ ಪ್ರಾಕ್ಟೀಸ್ ಮಾಡಿದ್ದು ಈ ಬಾರಿ ಕೂಡ RCB ಬಲಿಷ್ಠ ತಂಡವಾಗಿದೆ. ಇನ್ನು RCB ಈ ಬಾರಿ ಆಕ್ಷನ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿ ಮಾಡಿದ್ದು ಒಂಥರ RCB ತಂಡಕ್ಕೆ ಬೆಂಕಿ ನ್ಯೂಸ್. ಆದರೆ ಇತ್ತ ಜಕೋಬ್ ಡೋಪಿ ಅಂದರೆ ವರ್ಲ್ಡ್ ಕ್ಲಾಸ್ ನಂಬರ್ 2 ಬಾಲರ್. ಆದರೆ ಇತ್ತ ಜಕೋಬ್ ಬೆಥಲ್ ಕೂಡ ಅದ್ಭುತ ಪ್ರದರ್ಶನವನ್ನು IPL ಸೀಸನ್ ಕೊಡುವ ಸಾಧ್ಯತೆ ಇದೆ. T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ವಿರುದ್ಧವೇ ಜಕೋಬ್ ಬೆಥಲ್ ಅವರು ಶತಕ ಬಾರಿಸಿ IPLಗೆ ನಾನು ಸಿದ್ಧ ಎಂಬುದನ್ನು ಕೂಡ ಸಾರಿ ಹೇಳಿದರು. ಇನ್ನು ಈ ಬಾರಿ ಜಕೋಬ್ ಡೋಪಿ ನಮ್ಮ ತಂಡದಲ್ಲಿ ಇರೋದ್ರಿಂದ ಒಂಥರ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ. ಅಂದರೆ RCBಯ ಎಲ್ಲ ಪಂದ್ಯಗಳು ಎಂ ಚಿನ್ನಸ್ವಾಮಿ ಅಂಗಣದಲ್ಲಿ ನಡೆಯುವ ಸಾಧ್ಯತೆಯನ್ನು ಕೂಡ ಎದ್ದು ಕಾಣ್ತಿದೆ. ಇದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಯಿತು. ಅಂದರೆ ಇಲ್ಲಿಂದ ಏನಪ್ಪ ಅಂದರೆ ಇದು ವೇಳಾಪಟ್ಟಿಯಾಗಿದೆ. ಬಟ್ ನಿಮ್ಮ ಪ್ರಕಾರ IPLನ ಮೊದಲ ಪಂದ್ಯ ಯಾರ ವಿರುದ್ಧ ಅಂತ ಕಮೆಂಟ್ ಮಾಡಿ. ಬಟ್ ನನಗನಿಸಿದ ಪ್ರಕಾರ RCB ಪಂಜಾಬ್ ಇಲ್ಲ RCB ಮುಂಬೈ ಮಧ್ಯ ಮೊದಲ ಪಂದ್ಯ ನಡೆಯೋದಂತೂ ಪಕ್ಕಾ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ ವೇಳಾಪಟ್ಟಿ ಬಿಡುಗಡೆಯಾಗಿ ಯಾವ ಥರ ಬರುತ್ತಂತ ಕಾದ್ರೂ. ಅಂದರೆ ವೇಳಾಪಟ್ಟಿ ಮಾರ್ಚ್ 12ಕ್ಕೆ 4 ಗಂಟೆಗೆ ಸಾಯಂಕಾಲ ಬಿಡುಗಡೆಯಾಗುವ ಸಾಧ್ಯತೆಯನ್ನು ಕೂಡ ಇದೆ. ಇದು ಏನಪ್ಪ ಅಂದರೆ 20 ಪಂದ್ಯಗಳ ವೇಳಾಪಟ್ಟಿ ಆಗಿರಲಿದ್ದು ಮುಂದಿನ ವೇಳಾಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತಂತ ಕಾದ್ರೂ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.